ಕರ್ನಾಟಕದ ಭಾವಿ ಸೈನಿಕರೇ, ಮುಂದೆ ನಡೆಯುವ ಹಾವೇರಿ, ಬೀದರ್ ಮತ್ತು ಕೋಲಾರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸುವ ಕರ್ನಾಟಕದ ಎಲ್ಲ ಜಿಲ್ಲೆಯ ಭಾವಿ ಸೈನಿಕರೇ, ಆರ್ಮಿ ರ್ಯಾಲಿಯಲ್ಲಿ ರನ್ನಿಂಗ್ ಯಾವ ರೀತಿ ಇರುತ್ತದೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇಲ್ಲಿ ನೀವು ಪ್ರತಿಯೊಂದು ರೌಂಡ್ ಗಮನಿಸಬೇಕು. ಇಲ್ಲಿ 400 ಮೀಟರ್ ಟ್ರ್ಯಾಕ್ ಇರುತ್ತದೆ. ಒಟ್ಟು 4 ರೌಂಡ್ ಓಡಬೇಕು. 1600 ಮೀಟರ್ ಆಗುತ್ತದೆ. 5 ನಿಮಿಷ 30 ಸೆಕೆಂಡಿನಿಂದ 5 ನಿಮಿಷ 45 ಸೆಕೆಂಡ್ ಒಳಗಡೆ ಓಡಿ ರನ್ನಿಂಗ್ ಮುಗಿಸಬೇಕು. 5 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಎಕ್ಸಲೆಂಟ್ ಎಂದು ಕರೆಯುತ್ತಾರೆ. 5 ನಿಮಿಷ 30 ಸೆಕೆಂಡಿನಿಂದ 5 ನಿಮಿಷ 45 ಸೆಕೆಂಡ್ ಓಡಿದರೆ ಸೆಕೆಂಡ್ ಗ್ರೂಪ್ ಆಗುತ್ತದೆ. ಆತ್ಮೀಯ ಮುಂದೆ ಆರ್ಮಿ ರ್ಯಾಲಿಗೆ ಸೇರ ಬಯಸುವ ಅಭ್ಯರ್ಥಿಗಳೇ, ಇದು ಫಸ್ಟ್ ರೌಂಡ್ ನೋಡ್ತಾ ಇದ್ದೀರಿ. ಟೈಮಿಂಗ್ ನೋಡ್ರಿ. ಈಗ ನೋಡ್ರಿ, ಟೈಮಿಂಗ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ಫಸ್ಟ್ ರೌಂಡ 1 ನಿಮಿಷದ ಒಳಗಡೆ ವಿದ್ಯಾರ್ಥಿಗಳು ರನ್ನಿಂಗನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈಗ 2ನೇ ರೌಂಡ್ ಪ್ರಾರಂಭ ಆಗಿದೆ. ನಾವು ಪ್ರತಿಯೊಂದು ರೌಂಡಿಗೆ ಟೈಮನ್ನು ಕೊಟ್ಟಿದ್ದೀವಿ. ಮ್ಯಾಲ ಸೆಕೆಂಡ್ ರೌಂಡು, ಥರ್ಡ್ ರೌಂಡು, 4th ರೌಂಡು ಅಂಥೇಳಿ ನಾವು ಅಕ್ಷರಗಳನ್ನು ಸಹಿತ ಬಿಟ್ಟಿದ್ದೀವಿ. ಇದರ ಉದ್ದೇಶ ನಿಮಗೂ ಸಹಿತ ಗೊತ್ತಾಗಬೇಕು. ಆರ್ಮಿ ರ್ಯಾಲಿಯಲ್ಲಿ ಎಷ್ಟು ವೇಗವಾಗಿ ನಾವು ಓಡಬೇಕು, ಫಸ್ಟ್ ರೌಂಡ ಎಷ್ಟು ಟೈಮ್ದಲ್ಲಿ ಮುಗಿಸ್ಬೇಕು, ಅದೇ ರೀತಿ ಸೆಕೆಂಡ್ ರೌಂಡು ಸಹಿತ ನಾವು ಎಷ್ಟು ಟೈಮ್ದಲ್ಲಿ ಓಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವುದೇ ಒಂದು ಆರ್ಮಿ ರ್ಯಾಲಿಯಲ್ಲಿ ಟ್ರ್ಯಾಕ್ ಎಷ್ಟು ಇರ್ತದಪ್ಪ ಅಂದರೆ 400 ಮೀಟರ್ ಇರುವಂಥ ಟ್ರ್ಯಾಕ್ ಇರ್ತದೆ. ಅಲ್ಲಿ 4 ರೌಂಡ್ ಓಡಬೇಕಾಗ್ತದೆ. ಒಟ್ಟು 1600 ಮೀಟರ್ ರನ್ನಿಂಗ್ ಇರ್ತದೆ. ಆತ್ಮೀಯ ಅಭ್ಯರ್ಥಿಗಳೇ, ಮುಂದೆ ರ್ಯಾಲಿಗೆ ಹೋಗು ಬಯಸುವಂಥ ಭಾವಿ ಸೈನಿಕರೇ, ನೀವು ಇಲ್ಲಿ ರನ್ನಿಂಗನ್ನು ನೋಡಬೇಕು. ಈ ವಿಡಿಯೋವನ್ನು ತೋರಿಸುವ ನಿಮಗೆ ಉದ್ದೇಶ ಏನಪ್ಪ ಅಂದರೆ ನಿಮಗೂ ಗೊತ್ತಾಗಬೇಕು ನಾವು ಯಾವ ರೀತಿ ಓಡಬೇಕು. ನೋಡ್ರಿ, ಈಗ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ. ಅಲ್ಲಿ ಸೆಕೆಂಡ್ ರೌಂಡ ಎಷ್ಟು ಟೈಮಿಗೆ ಬರ್ತಾರೆ ನೋಡ್ರಿ. ದಿನನಿತ್ಯ ನೀವು ರನ್ನಿಂಗ್ ಮಾಡುವಾಗ ಟೈಮ್ ಎಷ್ಟು ತಗೋತೀರಿ ಅನ್ನೋದನ್ನು ನೆನಪಿಸ್ಕೊಳ್ಬೇಕು. ಇಲ್ಲಿ ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ ನೋಡ್ರಿ, ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ. ನೀವು ಟೈಮನ್ನು ನೋಡ್ಬೋದು. ಅಲ್ಲಿ ನೋಡ್ರಿ, ಸೆಕೆಂಡ್ ರೌಂಡ್ ಓಡ್ತಾ ಇದ್ದಾರೆ. ಟೈಮನ್ನು ಗಮನಿಸಬೇಕು. ಇಲ್ಲಿ 2 ನಿಮಿಷ 21 ಸೆಕೆಂಡ್ ಆಗಿದೆ. ಆಮೇಲೆ ನೋಡ್ರಿ, ಈಗ ನೋಡ್ರಿ, ಥರ್ಡ್ ರೌಂಡ್ ಸ್ಟಾರ್ಟ್ ಆಯಿತು. ನೋಡ್ರಿ, ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಎಷ್ಟು ಟೈಮ್ದಾಗ ಓಡಿದರು ಅನ್ನೋದನ್ನು ನೀವು ಗಮನಿಸಬೇಕು. ದಿನನಿತ್ಯ ಅದೇ ರೀತಿ ನೀವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ಆರ್ಮಿಯಲ್ಲಿ 5 ನಿಮಿಷ 30 ಸೆಕೆಂಡ್ರಿಂದ 5 ನಿಮಿಷ 45 ಸೆಕೆಂಡ್ ಒಳಗಡೆ ಓಡಿದರೆ ಮಾತ್ರ ನೀವು ಸಿಲೆಕ್ಷನ್ ಆಗ್ತೀರಿ. ಈಗಾಗಲೇ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಈಗ ಆರ್ಮಿ ರ್ಯಾಲಿಯ ಸಲುವಾಗಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಅದರಲ್ಲಿ ಹಾವೇರಿ ರ್ಯಾಲಿಗಾಗಿ ಆಗಿರ್ಬೋದು, ಅಥವಾ ಬೀದರ್ ರ್ಯಾಲಿಗಾಗಿ ಆಗಿರ್ಬೋದು, ಅಥವಾ ಕೋಲಾರ ರ್ಯಾಲಿಗಾಗಿ ಆಗಿರ್ಬೋದು, ರನ್ನಿಂಗ್ ಪ್ರಾಕ್ಟೀಸ್ ಮಾಡುವಂಥ ಭಾವಿ ಕರ್ನಾಟಕದ ಸೈನಿಕರೇ, ನೀವು ಓಟವನ್ನು ಯಾವ ರೀತಿ ಓಡಬೇಕು ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ತಿಳ್ಕೋಬೇಕು. ಅಲ್ಲಿ ಓಡುವಾಗ ನೋಡ್ರಿ, ಅಲ್ಲಿ 400 ಮೀಟರ್ ಟ್ರ್ಯಾಕ್ ಅದಲ್ಲ, ಸಾಧ್ಯದಷ್ಟು ಫಸ್ಟ್ ರೌಂಡಿನಲ್ಲಿ ಅಂದರೆ ಫಸ್ಟ್ ಲೈನ್ನಲ್ಲಿ ಓಡಲಿಕ್ಕೆ ಪ್ರಯತ್ನ ಮಾಡಬೇಕು. ಫಸ್ಟ್ ಲೈನ್ನಲ್ಲಿ ಓಡಿದ್ರಂದ್ರೆ ನಿಮಗೆ ಟೈಮ್ ಕವರ್ ಆಗ್ತದೆ. ದೂರಿಂದ ಓಡಿದರೆ ಟೈಮ್ ಕವರ್ ಆಗೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ನೋಡ್ರಿ, ಅವ್ರು ಹೆಂಗೆ ಓಡ್ತಾ ಇದ್ದಾರೆ 400 ಮೀಟ್ರು. ಆಮೇಲೆ ಫಸ್ಟ್ ಲೈನ್ ಹಿಡ್ದಾರೆ ನೋಡ್ರಿ, ಇಲ್ಲಿ ಕಾಣಿಸ್ತದೆ ವಿಡಿಯೋದಾಗ ನಿಮ್ಗೆ. ಫಸ್ಟ್ ಲೈನ್ ಹಿಡ್ದು ಓಡಾತಾರ್ರಿ. ಅದೇ ರೀತಿನ ಓಡಬೇಕು. ಆ ರೀತಿ ಓಡಿದ್ರೆ ಟೈಮಿಂಗ್ ಕವರ್ ಆಗ್ತದೆ. ಆಮೇಲೆ ಆ ವೇಗ ಹೆಂಗಿರ್ಬೇಕಪ್ಪ ಅಂದ್ರೆ, ಈಗ ಆರ್ಮಿ ಒಳಗೆ ಫಸ್ಟ್ ರೌಂಡ್ ಸ್ಲೋ. ಈಗ ನೋಡ್ರಿ, ಥರ್ಡ್ ರೌಂಡ್ ಈಗ ಬರಾತಿದ್ದು ಥರ್ಡ್ ರೌಂಡ್ ರೀ. ಇನ್ನು ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ 4th ರೌಂಡ್. ನೋಡ್ರಿ, ಟೈಮ್ ನೋಡ್ತಾ ಇರ್ರಿ. 4th ರೌಂಡ್ ನೋಡಿ, ಸ್ಟಾರ್ಟ್ ಆಯಿತು 4th ರೌಂಡ್. ಇಲ್ಲೂ ಟೈಮ್ ಗಮನಿಸ್ರಿ, ಎಷ್ಟು ಟೈಮ್ 4th ರೌಂಡ್ ಆಯ್ತು ಅಂತ. ಇಲ್ಲಿ ನೋಡ್ರಿ, ಕೆಲವೊಂದು ಜನರಿಗೆ ಓಡೋಕೆ ಆಗ್ತಾ ಇಲ್ಲ, ಅವ್ರು ಒಳಗಡೆ ಹೊಂಟಿದ್ದಾರೆ. ಯಾಕಂದ್ರೆ ನೀವು ಫಸ್ಟು ಸೆಕೆಂಡು ಥರ್ಡ್ ರೌಂಡ ಓಡಿ ನೀವು ಸ್ಲೋ ಮಾಡಿರಪ್ಪ ಅಂದ್ರೆ ಒಳಗಡೆ ಹೋಗ್ಬೇಕಾಗ್ತದೆ. ಆರ್ಮಿ ಅವರು ನಿಮ್ಮನ್ನು ಒಳಗಡೆ ಕಳಿಸ್ತಾರೆ. ಇಲ್ಲಿ ಗಮನಿಸ್ತಾ ಇರಬೇಕು. ನೋಡ್ರಿ, ಎಷ್ಟು ಸ್ಪೀಡಾಗಿ ಓಡ್ತಾ ಇದ್ದಾರೆ. 4ನೇ ರೌಂಡ್, ಲಾಸ್ಟ್ ರೌಂಡ್ ಎಷ್ಟು ವೇಗವಾಗಿ ಓಡ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನ ಅಬ್ಸರ್ವ್ ಮಾಡಬೇಕು. ನಾವಿಲ್ಲಿ ಓಟವನ್ನು ಯಾವ ರೀತಿ ಮಾಡಬೇಕು, ಟೈಮ್ ಎಷ್ಟು ಹೊಂಟದ. ಲಾಸ್ಟ್ ರೌಂಡ ನೀವು ಎಲ್ಲರೂ ನೋಡಬೇಕು. 4 ರೌಂಡ ವೇಗವಾಗಿ ಓಡಿದರೆ ಮಾತ್ರ ನಿಮಗೆ ಟೈಮಿಂಗ ಕವರ್ ಆಗ್ತದೆ, ಇಲ್ಲಾಂದರೆ ಕವರ್ ಆಗೋದಿಲ್ಲ. ಅಲ್ಲಿ ನೀವು ಇನ್ನೊಂದು ಗಮನಿಸಬೇಕು. ಇಲ್ಲಿ 1 ರೌಂಡು 2 ರೌಂಡು 3 ರೌಂಡು ಓಡಿದಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಸೈಡ್ ಆದಕ್ಷಿಂದ ಹೋಗ್ತಾ ಇದ್ದಾರೆ. ಅದೇ ರೀತಿ ನೋಡಿರಿ, ಲಾಸ್ಟ್ ಟೈಮ್ ನೋಡಬೇಕು. ಲಾಸ್ಟ್ ರೌಂಡ್ 4th ರೌಂಡ್, ಲಾಸ್ಟ್ ರೌಂಡ್ ಟೈಮ್ ಗಮನಿಸಬೇಕು. ಇಲ್ಲಿ ನೀವು ಟೈಮ್ ಗಮನಿಸ್ರಪ್ಪ ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಎಷ್ಟು ಓಡಬೇಕು ಅನ್ನೋದು ಗೊತ್ತಾಗ್ತದೆ. ಪ್ರತಿಯೊಂದು ರೌಂಡ್ ಟೈಮ್ ಹಚ್ಚಬೇಕು. ದಿನಾಲು ಪ್ರಾಕ್ಟೀಸ್ ಮಾಡುವಾಗ ಪ್ರತಿ ರೌಂಡ್ ಟೈಮ್ ಹಚ್ಚಿದ್ರೆ ಮಾತ್ರ ನಿಮಗೆ ಗೊತ್ತಾಗ್ತದೆ. ನೋಡಿರಿ, ಲಾಸ್ಟ್ ರೌಂಡ್ ಸಮೀಪ ಬಂದಾರ ನೋಡ್ರಿ. ಲಾಸ್ಟ್ ರೌಂಡ್
ಲಾಸ್ಟ್ ರೌಂಡ್ 4ನೇ ರೌಂಡು ಸಮೀಪ ಬಂದಿದ್ದಾರೆ. ಈಗ ಟೈಮ 5 ನಿಮಿಷ 3 ಸೆಕೆಂಡು 4 ಸೆಕೆಂಡು ಆಗ್ಯದ. ಈಗ ನೋಡ್ರಿ ಬಂದ್ರು ನೋಡ್ರಿ ಅವರು ಫಸ್ಟ್ನೇದವ್ರು ಬಂದ್ರು ನೋಡ್ರಿ, ಅಲ್ಲಿ ಬಂದರು 5 ನಿಮಿಷದಲ್ಲಿ ಸಹಿತ 4:40 ಹಿಡ್ಕೊಂಡು ಓಡುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಅವ್ರ ಜೊತೆ ನಾವು ಫೈಟ್ ಮಾಡಬೇಕು. ನೋಡ್ರಿ ಎಷ್ಟು ವಿದ್ಯಾರ್ಥಿಗಳು ಬಂದರು ಟೈಮ್ ಒಳಗೆ. ಈಗ 5:17, 5:18, 5:19, 5:20 ನೋಡ್ರಿ ಬರ್ತಾ ಇದ್ದಾರೆ. 5:30 ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಎಕ್ಸಲೆಂಟ್. 5:30 ಬರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಎಕ್ಸಲೆಂಟ್ ಇರ್ತಾರೆ. ನಿಮ್ಗೆ ಗೊತ್ತಿರಬೇಕು ನೋಡ್ರಿ. 5:30 ಆಯಿತು. ಇನ್ನು ನೆಕ್ಸ್ಟ್ ಬರೋರು ಯಾರಪ್ಪ ಅಂದರೆ ಸೆಕೆಂಡ್ ಗ್ರೂಪ್ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು 5:30ರಿಂದ 5:45 ಒಳಗಡೆ ಬರಬೇಕು. ವಿದ್ಯಾರ್ಥಿಗಳು ಗಮನಿಸಬೇಕಿಲ್ಲಿ. 5:41, 5:42, 5:43, 5:44, 5:45 ಫಿನಿಶ್ ಮುಗಿತ್ರಿ. 5:45 ಒಳಗಡೆ ಬಂದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇರ್ತದೆ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.